ಬಾವಿಯಲ್ಲಿ ತರಕಾರಿ ಬೆಳೆ. ಆ ದಿನ ಮಧ್ಯಾಹ್ನದ ಸಮಯ. ಬಿಸಿಲು ತುಂಬಾನೇ ಜಾಸ್ತಿ ಇದ್ದಾಗ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ತಲೆ ಮೇಲೆ ಒಂದು ಮೂಟೆನ ಇಟ್ಕೊಂಡು ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಪಾಪ ಟುನಿಗೆ ತುಂಬಾನು ದಾಹ ಆಗ್ತಿತ್ತು. ಅಯ್ಯೋ, ಏನಪ್ಪ ಇದು ಬಿಸಿಲು ಇಷ್ಟು ಜಾಸ್ತಿ ಇದೆ. ಬುಜ್ಜಿ, ನನ್ಗಂತೂ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿದ್ರು ಕೂಡ ಎಲ್ಲೋ ನೆರಳಿರೋ ಒಂದು ಮರನೂ ಇಲ್ಲ. ಹೌದಮ್ಮ, ನನಗೂ ದಾಹ ಆಗ್ತಾ ಇದೆ. ಬೇಗ ಸ್ವಲ್ಪ ನೀರ್ ಕುಡಿಬೇಕು. ಇಲ್ಲ ಎಲ್ಲಾದ್ರೂ ಹೋಗಿ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಡಿಬೇಕು. ಬಿಟ್ರೆ ಇಲ್ಲೇ ಮೂರ್ಛೆ ಹೋಗಿ ಬಿದ್ಬಿಡ್ತೀನಂತ ಭಯ ಆಗ್ತಿದೆಮ್ಮ. ಅಯ್ಯೋ ಬುಜ್ಜಿ, ಇನ್ನೊಂದ್ ಸ್ವಲ್ಪ ದೂರ ಹೋಗೋಣಮ್ಮ. ಅಲ್ಲಿ ನೋಡು, ಹೊಲ ಕಾಣಿಸ್ತಿದೆ. ಆ ಹೊಲದ ಹತ್ರ ಖಂಡಿತ ಏನಾದ್ರೂ ಮರ ಇರುತ್ತೆ ಅಲ್ವಾ? ಅಲ್ಲಿರೋ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಮುಂದೆ ಹೋಗೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದ್ರು. ಆವಾಗ ಆ ಹೊಲದ ಹತ್ತಿರ ಒಂದು ಹಾಳು ಬಿದ್ದ ಬಾವಿ ಕಾಣಿಸ್ತು. ಆ ಬಾವಿನ ನೋಡಿ ಬುಜ್ಜಿ ಈ ರೀತಿ ಹೇಳಿದ್ಲು, ಅಮ್ಮ, ಅಲ್ಲೊಂದ್ ಬಾವಿ ಇದೆ ನೋಡಮ್ಮ. ಆ ಬಾವಿ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣವಾ? ನನಗೆ ತುಂಬಾ ದಾಹ ಆಗ್ತಿದೆ. ಸರಿ ಬುಜ್ಜಿ, ಆ ಬಾವಿ ಗೋಡೆ ನೆರಳು ಸ್ವಲ್ಪ ನೆಲದ ಮೇಲೆ ಬಿದ್ದಿದೆ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಬಾವಿ ಹತ್ತಿರ ಹೋಗಿ ನೋಡಿದಾಗ ಆ ಬಾವಿಯಲ್ಲಿ ನೀರಿಲ್ಲ. ಬರೀ ಒಣಗೋಗಿರುವ ಹುಲ್ಲು ಗಿಡಗಳು ಮಾತ್ರ ಇತ್ತು. ಆದ್ರೆ ಒಳಗಡೆ ತುಂಬಾ ತಂಪಾಗಿನೂ ಇತ್ತು. ಬಾವಿಯ ಕೆಳಗಡೆ ಇದ್ದ ಮಣ್ಣು, ಆ ಮಣ್ಣು ಮೆತ್ತಗೆ ಇತ್ತು. ಅದರಲ್ಲಿ ನೀರಿನ ಅಂಶಗಳು ಕೂಡ ಇತ್ತು. ಅಮ್ಮ, ಈ ಬಾವಿಯಲ್ಲಿ ನೀರಿಲ್ಲ. ಹೊರಗಡೆ ಇಷ್ಟು ಬಿಸಿಲು ಹೊಡಿತಾ ಇದ್ರು ಕೂಡ ಆ ಬಾವಿ ಒಳಗಡೆ ಸ್ವಲ್ಪ ತಣ್ಣಗಿದೆ ಅಮ್ಮ. ಅದು ಹೇಗಮ್ಮ ಸಾಧ್ಯ? ಆವಾಗ ಟುನಿ ಯೋಚನೆ ಮಾಡಿ, ಬುಜ್ಜಿ, ಬಾವಿ ಒಳಗಡೆ ಬಿಸಿಲು ಜಾಸ್ತಿ ಇರಲ್ಲ. ನಾವ್ ಯಾಕೆ ಬೇರೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋದಕ್ಕಿಂತ ಈ ಬಾವಿ ಒಳಗಡೆನೆ ಕೂತ್ಕೊಳ್ಬಾರ್ದು ಹೇಳು? ಇದ್ರೊಳಗಡೆ ಗಾಳಿ ಬೀಸುತ್ತೆ, ತಂಪಾಗಿನೂ ಇರುತ್ತೆ. ಆದ್ರೆ ಒಳಗಡೆ ಏನೇನೋ ಗಿಡ, ಹುಲ್ಲು, ಕಸ ಎಲ್ಲಾನು ಇದೆ ಅಲ್ವಮ್ಮ? ಅದಕ್ಕೇನ್ ಬುಜ್ಜಿ, ನಾವ್ ಹೇಗೋ ಹೊಸಬ್ರು. ಊರೊಳಗಡೆ ಹೋಗಿ ಮನೆ ಕೇಳಿದ್ರು ಕೂಡ ಮನೆಗೆ ಬಾಡಿಗೆಗೆ ಹಣ ಕೇಳ್ತಾರೆ. ಬಾಡಿಗೆ ಕಟ್ಟಕ್ಕೆ ನಮ್ಮ ಹತ್ರ ಹಣ ಇಲ್ಲ. ನಾವು ಈ ಬಾವಿಯನ್ನೇ ಕ್ಲೀನ್ ಮಾಡಿ ಇದನ್ನೇ ಮನೆ ತರ ಉಪಯೋಗ ಮಾಡ್ಕೊಳ್ಬೋದಲ್ವಾ? ಅವಾಗ ಬಾಡಿಗೆನೇ ಇಲ್ಲ, ತಂಪಾದ ಗಾಳಿನೂ ಸಿಗುತ್ತೆ. ಏನಂತೀಯ? ಬುಜ್ಜಿ ಆಶ್ಚರ್ಯದಿಂದ, ಅಮ್ಮ, ಇದು ಸೂಪರ್ ಐಡಿಯಾನೇ. ಹಾಗಾದ್ರೆ ಇವಾಗ್ಲೇ ಬಾವಿ ಒಳಗಡೆ ಹೋಗಿ ಬಾವಿನ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಬಾವಿಯೊಳಗಡೆ ಇಳಿದ್ರು. 1 ಗಂಟೆ ಸಮಯದೊಳಗಡೆ ಇಬ್ರು ಸೇರಿ ಆ ಬಾವಿನ ಮನೆಯಾಗಿ ಬದಲಾಯಿಸಿದ್ರು. ಅವರ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿ ಆ ಬಾವಿ ಒಳಗಡೆ ಇಟ್ರು. ಇವಾಗ ಹಾಳು ಬಿದ್ದ ಆ ಬಾವಿ ನೋಡಕ್ಕೆ ತುಂಬಾ ಅಂದವಾದ ಒಂದು ಮನೆಯಾಗಿ ಕಾಣಿಸ್ತಿತ್ತು. ಆ ಬಾವಿಯೊಳಗಡೆ ತುಂಬಾ ಸೈಲೆಂಟ್ ಆಗಿನೂ ಇತ್ತು. ಅಮ್ಮ, ಬಾವಿ ಮನೆಯಾಗಿ ತಯಾರಾಯ್ತು ಸರಿ, ಆದ್ರೆ ನನಗ್ ಹಸುವಾಗ್ತಾ ಇದೆ ಅಮ್ಮ. ನನಗೇನಾದ್ರೂ ಅಡ್ಗೆ ಮಾಡಿ ಕೊಡ್ತೀಯಾ? ತುಂಬಾ ಹಸುವಾಗ್ತಿದೆ. ಸರಿ ಬುಜ್ಜಿ, ನನ್ನ ಹತ್ರ ಸ್ವಲ್ಪ ಬೇಳೆ ಅಕ್ಕಿ ಇದೆ. ಒಲೆ ತಯಾರು ಮಾಡ್ತೀನಿ. ನೀನು ಹೊರಗಡೆ ಹೋಗಿ ಸ್ವಲ್ಪ ಒಣಗಿರುವ ಸೌದೆಗಳನ್ನ ತಗೊಂಡ್ ಬರ್ತೀಯಾ? ಸರಿಯಮ್ಮ, ನಾನು ಇವಾಗ್ಲೇ ಹೋಗಿ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಅಡವಿಗೆ ಹೋಗಿ ಅಲ್ಲಿರೋ ಸ್ವಲ್ಪ ಸೌದೆಗಳನ್ನ ತಗೊಂಡ್ ಬಂದ್ಲು. ಆ ಸೌದೆಗಳನ್ನ ಹಾಕಿ ಒಲೆ ಕತ್ಸಿ ಟುನಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆ ದಿನ ರಾತ್ರಿಯ ಸಮಯ. ತಾಯಿ ಮಗಳು ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ತಂಪಾಗಿರುವ ಗಾಳಿ ಬೀಸ್ತಿದ್ದಾಗ ನಿದ್ರೆ ಮಾಡ್ತಿದ್ರು. ಹೀಗಿರುವಾಗ ಮರುದಿನ ಬೆಳಗಾಯಿತು. ಸೂರ್ಯನ ಕಿರಣಗಳು ಮೆಲ್ಲೆ ಬಾವಿಯೊಳಗಡೆ ಬಿತ್ತು. ಆ ಕಿರಣಗಳು ಬಿದ್ದಾಗ ಟುನಿಗುಬ್ಬಚ್ಚಿ ಎದ್ದು ಕೂತ್ಕೊಂಡ್ಲು. ಆವಾಗ್ಲೇ ಬುಜ್ಜಿ ಕೂಡ ಎದ್ಲು. ಅಮ್ಮ, ಇವತ್ ಬೆಳಿಗ್ಗೆ ನನಗೆ ತಿಂಡಿಗೆ ಏನ್ ಮಾಡಿ ಕೊಡ್ತೀಯಾ? ನೆನ್ನೆ ತರ ಬರೀ ಬೇಳೆ ಸಾರ ಅಲ್ಲ, ನನಗೆ ಇವತ್ತು ತರಕಾರಿ ಸಾರು ಬೇಕು. ತರಕಾರಿ ಎಲ್ಲಾನೋ ತಗೊಂಡ್ ಬರ್ಬೇಕು. ಆವಾಗ ಟುನಿ ಬೇಜಾರಿಂದ, ಅಯ್ಯೋ ಬುಜ್ಜಿ, ತರಕಾರಿಗೆ ನಾನೆಲ್ಲಮ್ಮ ಹೋಗೋದು? ನೆನ್ನೆ ತರ ಬೇಳೆ ಸಾರೇ ಮಾಡಿ ಕೊಡ್ತೀನಿ. ತರಕಾರಿ ತಗೊಳಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ಸಂತೆಗೋದ್ರೆ ಯಾರು ಫ್ರೀಯಾಗಿ ಕೊಡಲ್ಲ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬುಜ್ಜಿ ತುಂಬಾ ಬೇಜಾರಿಂದ, ಇಲ್ಲ, ನನ್ನಿಂದ ಆಗಲ್ಲಮ್ಮ, ನನಗೆ ತರಕಾರಿ ಸಾರು ಬೇಕು. ಹಾಗಂತ ಹೇಳ್ತಾ ಇದ್ದಾಗ್ಲೇ ಟುನಿ ಸುತ್ತಮುತ್ತ ನೋಡಿದ್ಲು. ಆ ಬಾವಿಯೊಳಗಡೆ ಇರುವ ಮಣ್ಣು ಒದ್ದೆಯಾಗಿತ್ತು. ಅದರಲ್ಲಿ ನೀರಿನ ಅಂಶಗಳು ಇತ್ತು. ಆವಾಗ್ಲೇ ಟುನಿಗೆ ಒಂದು ಒಳ್ಳೆ ಐಡಿಯಾನು ಬಂತು. ಟುನಿ ತುಂಬಾನು ಉತ್ಸಾಹದಿಂದ, ಬುಜ್ಜಿ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನಾವು ತರಕಾರಿ ತಗೊಂಡ್ ಬರೋದ್ ಬೇಡ, ಇಲ್ಲೇ ತರಕಾರಿನ ಬೆಳ್ಸೋಣ್ವಾ? ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಏನು, ಇಲ್ಲೇನಾ? ಇಲ್ಲೆಲ್ಲಿ ನೆಲ ಇದೆ ಅಮ್ಮ? ತರಕಾರಿ ಬೆಳ್ಸಕ್ಕೆ ನಮ್ಮ ಹತ್ರ ನೆಲ ಇಲ್ವಲ್ಲ? ಯಾಕಿಲ್ಲ, ಈ ಬಾವಿಲಿರುವ ಮಣ್ಣು ನೋಡು, ಎಷ್ಟು ಚೆನ್ನಾಗಿದೆ, ಎಷ್ಟು ಒದ್ದೆಯಾಗಿದೆ. ಇಲ್ಲೇ ನಾವು ಸ್ವಲ್ಪ ತರಕಾರಿ ಬೀಜಗಳನ್ನ ಹಾಕಿ ತರಕಾರಿ ಗಿಡಗಳನ್ನ ಬೆಳೆಸ್ಬೋದು. ಆವಾಗ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ. ಆ ತರಕಾರಿಯಲ್ಲಿ ದಿನ ನಿನಗೆ ಏನೇನ್ ಬೇಕೋ ಎಲ್ಲಾನು ನಾನ್ ಮಾಡಿ ಕೊಡ್ತೀನಿ ಅಲ್ವಾ? ಬುಜ್ಜಿ ಅದನ್ನ ಕೇಳಿ ಸಂತೋಷದಿಂದ, ವಾವ್, ಸೂಪರ್ ಅಮ್ಮ. ಹಾಗಾದ್ರೆ ಸರಿ, ನಮ್ಮ ಈ ಮನೆನ ಇವಾಗ ನಾವು ತರಕಾರಿ ತೋಟವಾಗಿ ಮಾಡ್ಬೇಕು. ನಾನ್ ಕೂಡ ಸಹಾಯ ಮಾಡ್ತೀನಿ.
ಹಾಗಂತ ಹೇಳಿ ತಾಯಿ ಮಗಳು ಇಬ್ರು ಕೂಡ ಆ ಬಾವಿ ಒಳಗಡೆ ಸ್ವಲ್ಪ ಜಾಗನ ತರಕಾರಿ ತೋಟವಾಗಿ ಏರ್ಪಾಡು ಮಾಡ್ಕೊಂಡ್ರು. ಅದರಲ್ಲಿ ತರಕಾರಿ ಬೀಜಗಳನ್ನ ಹಾಕಿದ್ರು. ಹೊರಗಡೆ ಹೋಗಿ ನದಿಲಿರುವ ನೀರನ್ನು ತಗೊಂಡ್ ಬಂದು ದಿನ ಉಯ್ತಾ ಇದ್ರು. ಹೀಗೆ ಸ್ವಲ್ಪ ದಿನಗಳು ಹೋಯ್ತು. ಆ ಮಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಕೆಲವು ದಿನಗಳಲ್ಲೇ ಅಲ್ಲಿ ಹಾಕಿದ ಬೀಜಗಳೆಲ್ಲ ಗಿಡಗಳಾಗಿ ಬೆಳೆದು ಹಸಿಮೆಣಸಿನಕಾಯಿ, ಟೊಮೆಟೊ, ಆಮೇಲೆ ಬದನೆಕಾಯಿ ಇದೆಲ್ಲಾನು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಅದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷ ಪಡ್ತಿದ್ರು. ಹೀಗೆ 2 ತಿಂಗಳು ಕಳೀತು. ಟುನಿ ಬುಜ್ಜಿ ಇಬ್ರು ಅಲ್ಲೇ ಬಾವಿಯಲ್ಲಿ ಬೆಳೆದಿರುವ ತರಕಾರಿಗಳನ್ನ ತಾಜಾವಾಗಿ ಕೊಯ್ದು ಅಡಿಗೆ ಮಾಡಿ ತಿಂತಾ ಇದ್ರು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಟುನಿ ಯಾವಾಗ್ಲೂ ತರ ತರಕಾರಿ ಅಡಿಗೆ ಮಾಡ್ತಾ ಇದ್ದಾಗ ಅದು ಬಾವಿ ಅನ್ನೋದ್ರಿಂದ ಅವಳೊಳಗಡೆ ಅಡಿಗೆ ಮಾಡ್ತಿದ್ದಾಗ ಹೊಗೆ ಹಾಗೂ ವಾಸನೆ 2 ಹೊರಗಡೆ ಬರ್ತಾ ಇತ್ತು. ಆ ವಾಸನೆ ಹೊಲ ಇಡೀ ಹರಡ್ತಾ ಇತ್ತು. ಆ ಸಮಯದಲ್ಲೇ ಚಿಚುಕಾಗೆ ಆ ಹೊಲಕ್ಕೆ ಯಜಮಾನಿ ಅವಳು ಆ ಕಡೆ ಬಂದ್ಲು. ಅವಳು ಆ ಊರಿನಲ್ಲಿ ತುಂಬಾ ದೊಡ್ಡ ಜಿಪುಣಿ. ಚಿಚುಕಾಗೆ ಆ ವಾಸನೆಯನ್ನ ನೋಡಿ, ಅರೆ ಇದು ಹೊಲನಾ ಇಲ್ಲ ಅಡಿಗೆ ಮನೆನಾ? ಏನಿದೋ, ಯಾರೋ ಇಲ್ಲೆಲ್ಲ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಏನೋ? ಹಾಗಂತ ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ. ಅರೆ ಈ ಬಾವಿಯಿಂದ ಏನೋ ಹೊಗೆ ಬರ್ತಾ ಇದೆ. ಒಂದ್ ವೇಳೆ ಹಳ್ಳೆ ಯಾರಾದ್ರೂ ಅಡಿಗೆ ಮಾಡ್ತಿದಾರಾ? ದೆವ್ವಗಳು ಏನಾದ್ರೂ ಬಂದ್ ಕೂತ್ಕೊಂಡಿದ್ಯಾ? ಹಾಗಂತ ಅಂದ್ಕೊಂಡು ಚಿಚು ಬಾವಿಯ ಹತ್ತಿರ ಹೋಗಿ ಆ ಬಾವಿಯಲ್ಲಿ ಇಣುಕಿ ನೋಡಿದಾಗ ಕೆಳಗಡೆ ಟುನಿ ಅಡಿಗೆ ಮಾಡ್ತಾ ಇದ್ಲು. ಪಕ್ಕದಲ್ಲಿ ತರಕಾರಿ ತೋಟನೂ ಬೆಳೆದಿತ್ತು. ಬುಜ್ಜಿಗುಬಚ್ಚಿ ಅದ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ಆವಾಗ ಚಿಚು ಜೋರಾಗಿ, ಏಯ್ ಯಾರದೋ, ಇದೋ ನನ್ ಬಾವಿ, ನನ್ ಪರ್ಮಿಷನ್ ಇಲ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹಾಗಂತ ಅವಳು ಜೋರಾಗಿ ಕಿಚ್ಚಾಡಿದಾಗ ಟುನಿ ಹಾಗೂ ಬುಜ್ಜಿ ಮೇಲೆ ನೋಡಿದ್ರು. ಆವಾಗ ಟುನಿ, ನಮಸ್ಕಾರ ಅಮ್ಮ, ನನ್ನ ಹೆಸರು ಟುನಿ, ನನ್ ಪಕ್ಕದೂರಿಂದ ಬಂದಿದ್ದೀನಿ. ಬಿಸಿಲು ಜಾಸ್ತಿ ಇತ್ತು ಅಂತ ಈ ಈ ಈ ಬಾವಿ ಒಳಗಡೆ ನಾವು ಇಳಿದಾಗ ಇಲ್ಲಿ ತಣ್ಣಗಿತ್ತು. ಅದಕ್ಕೆ 2 ತಿಂಗಳಿಂದ ನಾವು ಇಲ್ಲೇ ಇದ್ದೀವಿ, ತರಕಾರಿ ಬೆಳೆಸ್ತಾ ಇದ್ದೀವಿ ಅಷ್ಟೇ, ನಾವು ತಪ್ಪೇನೂ ಮಾಡ್ಲಿಲ್ಲ. ಚಿಚು ಕೋಪದಿಂದ, ತಪ್ಪೇನೂ ಮಾಡ್ಲಿಲ್ಲ? ನನ್ ಬಾವಿಯಲ್ಲಿ ನನ್ನ ಪರ್ಮಿಷನ್ ಇಲ್ದೆ 2 ತಿಂಗಳಿಂದ ಇದ್ದೀರಾ? ಏನ್ ಬಾಡಿಗೆ ಏನಾದ್ರೂ ಕೊಟ್ಟಿದ್ದೀರಾ ನನಗೆ? ಅದು ಅಲ್ದೆ ಇಲ್ಲಿ ತರಕಾರಿ ಬೇರೆ ಬೆಳೆಸ್ತಾ ಇದ್ದೀರಾ. ಎಷ್ಟು ಅಹಂಕಾರ ನಿಮ್ಗೆ? ಮರ್ಯಾದೆಯಾಗಿ ಇಲ್ಲಿ ಬಾಡಿಗೆಗೆ ಇದ್ದಿದ್ದಕ್ಕೆ ಬಾಡಿಗೆ ಹಣ ಕೊಡಿ, ಹಾಗೇನೆ ತರಕಾರಿ ಬೆಳೆಸಿದಕ್ಕೆ ನನಗೆ ಫೈನ್ ಕೊಡಿ. ನೀವು ಟೋಟಲ್ ಆಗಿ ನನಗೆ 10,000 ರೂಪಾಯಿ ಕೊಡ್ಬೇಕಷ್ಟೆ. ಅದನ್ನು ಕೇಳಿದ ಬುಜ್ಜಿ, ಅಮ್ಮ ಏನಮ್ಮ ಇದು, ಯಾಕವ್ರು ನಮ್ಮನ್ನ ಬೈತಿದ್ದಾರೆ? ಹೆದರ್ಬೇಡ ಬುಜ್ಜಿ, ಬಾ ನಾವು ಹೊರಗಡೆ ಹೋಗಿ ನೋಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಹೊರಗಡೆ ಬಂದ್ರು. ಅಮ್ಮ ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮಗೆ ಫೈನ್? ನಾವು ಇರಕ್ಕೆ ಜಾಗ ಇಲ್ಲ, ಮನೆ ಇಲ್ಲ, ನನ್ನ ಮಗಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗೋದು? ಅದಕ್ಕೆ ಒಂದ್ ಸ್ವಲ್ಪ ದಿನ ಎಲ್ಲಿ ಉಳ್ಕೊಂಡ್ವಿ. ಅದಕ್ಕೆ ಫೈನ್ ಹಾಕಿದ್ರೆ ಫೈನ್ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ಆಹಾಹಾಹಾ, ತುಂಬಾ ನಾಟಕ ಮಾಡ್ಬೇಡ. ಹಣ ಇಲ್ದೇನಾ ಇಷ್ಟು ಚೆನ್ನಾಗಿ ಬದುಕ್ತಾ ಇರೋದು ನೀವಿಬ್ರು? ಮರ್ಯಾದಾಗಿ ಹೇಳ್ತಾ ಇದ್ದೀನಿ, ನನಗೆ ಬಾಡಿಗೆ ಹಣ, ಫೈನ್ ಎಲ್ಲಾನು ಸೇರಿಸಿ 10,000 ರೂಪಾಯಿ ನೀನು ಕೊಡ್ಲೇಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಟುನಿ ತುಂಬಾ ಬೇಜಾರಿಂದ, 10,000 ರೂಪಾಯಿ ಅಲ್ಲ, 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಇದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ನೀವೇ ಹೇಳಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಇಲ್ಲಿಂದ ಹೋಗಕ್ಕೆ ಬಿಡಿ. ಓಹೋಹೋ, ಹಾಗೇನೆ ಹೋಗ್ಬಿಡ್ತೀಯಾ? ಹಾಗೆಲ್ಲ ಬಿಡಕ್ಕಾಗಲ್ಲ. ಇವತ್ತೇ ಪಂಚಾಯಿತಿ, ಮರ್ಯಾದೆಗೆ ಎಲ್ರೂ ಅಲ್ಲಿಗೆ ಬನ್ನಿ. ಆ ದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿದ್ದ ಮರದ ಕೆಳಗಡೆ ಮಹಿಹದ್ದು ಅದರ ಸಿಂಹಾಸನದಲ್ಲಿ ಕೂತ್ಕೊಂಡು ಇತ್ತು. ಒಂದ್ ಕಡೆ ಕೋಪದಿಂದ ಚಿಚೋಕಾಗೆ, ಇನ್ನೊಂದ್ ಕಡೆ ಬೇಜಾರಿಂದ ಬುಜ್ಜಿ ಹಾಗೂ ಟುನಿ ನಿಂತ್ಕೊಂಡಿದ್ರು. ಏನ್ ಚಿಚೋ, ಏನ್ ಜಗಳ? ಹೌದು, ಈಕೆ ಯಾರೋ? ಆವಾಗ ಚಿಚುಕಾಗೆ, ಮಹಿಯವ್ರೆ, ಇವಳು ಯಾರು ಅಂತಾನೂ ಗೊತ್ತಿಲ್ಲ, ಪಕ್ಕದೂರವಳಂತೆ. ಇವಳು 2 ತಿಂಗಳಿಂದ ನನ್ನ ಹೊಲದಲ್ಲಿ ಬಾವಿ ಇದೆ ಅಲ್ವಾ, ಅಲ್ಲೇ ಇದ್ದಾಳೆ, ಬಾವಿನ ಮನೆ ತರ ಮಾಡ್ಕೊಂಡು. ಅದು ಅಲ್ದೆ ಬಾವಿ ಒಳಗಡೆ ಅವ್ರು ತರಕಾರಿ ಬೆಳೆ ಬೆಳೆಸ್ತಿದ್ದಾರೆ. ಬಾಡಿಗೆ ಕೊಡಕ್ಕೆ ಹೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ಮಹಿ ಟುನಿನ ನೋಡಿ, ಏನಮ್ಮ, ಯಾರ್ ನೀನು? ನಮ್ ಚಿಚು ಹೇಳ್ತಾ ಇರೋದು ನಿಜಾನಾ? ಒಬ್ರು ಪರ್ಮಿಷನ್ ಇಲ್ದೆ ಅವ್ರ ಜಾಗದಲ್ಲಿ ಈ ರೀತಿ ಮಾಡ್ಬೋದಾ? ಆವಾಗ ಪಾಪ ಟುನಿ ಅಳುತ್ತಾ, ಅಮ್ಮ ನನ್ನ ಕ್ಷಮಿಸ್ಬಿಡಿ, ಬೇಕು ಬೇಕು ಅಂತ ಮಾಡಿಲ್ಲ. ನಾವು ದಾಹ, ಬಿಸಿಲು ಅಂತ ತಡ್ಕೊಳಕ್ಕಾಗದೆ ಬರ್ತಾ ಇದ್ದಾಗ ಬಾವಿ ಕಾಣಿಸ್ತು. ಅದಕ್ಕೆ ಬಾವಿ ಒಳಗಡೆ ತಂಪಾಗಿದೆ ಅಂತ ಅಲ್ಲಿ ಉಳ್ಕೊಂಡ್ವಿ. ಅಲ್ಲೇ ಸ್ವಲ್ಪ ತರಕಾರಿ ಬೆಳೆಸಿದೀವಿ ಅಷ್ಟೇ. ಆದ್ರೆ ಅದಕ್ಕೆ ಇವರು 10,000 ರೂಪಾಯಿ ಫೈನ್ ಕೇಳ್ತಾ ಇದ್ದಾರೆ. ನನ್ನ ಹತ್ರ ಅಷ್ಟು ಹಣ ಇದ್ದಿದ್ರೆ ನಾನು ಯಾಕೆ ಆ ಬಾವಿ ಒಳಗಡೆ ಹೋಗಿ ಇರ್ತಿದ್ದೆ, ಮನೆ ತಗೊಂಡು ಊರೊಳಗಡೆ ಬಾಳ್ತಿದ್ದೆ ಅಲ್ವಾ? ಹಾಗಂತ ಹೇಳಿದಾಗ ಊರಿನವ್ರು ಎಲ್ರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಆಹಾಹಾ, ನೋಡಿದ್ರ ಎಷ್ಟು ಸಿಂಪತಿ ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾಳೆ ಅಂತ. ಮಹಿಯವ್ರೆ, ಇವಳು ಮಾತನ್ನ ನಂಬೇಡಿ, ಇವಳು ತುಂಬಾ ಕೇಡಿ ತರ ಇದ್ದಾಳೆ. ನನ್ನ ಹಣನ ನನಗೆ ಕೊಡ್ಸಿ, 10,000ನಾದ್ರೂ ಕೊಡ್ಲೇಬೇಕು. ಹಾಗಂತ ಹೇಳಿದಾಗ ಮಹಿ ಹದ್ದಿಗೆ ಕೋಪ ಬಂತು. ಚಿಚುನ ಮಹಿ ಗುರಾಯಿಸ್ತಾ ಇದ್ಲು. ಆದ್ರೂ ಕೂಡ ನಗುತ್ತಾ, ಚಿಚು ನಿನಗೆ ಬುದ್ಧಿ ಇದೆಯಾ? ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಅವಳ ಹತ್ರ ಫೈನ್ ಕೇಳ್ತಾ ಇದೀಯ ನೀನು? ಉಳ್ಕೊಳ್ಳಕ್ಕೆ ಮನೆ ಇತ್ತಿಲ್ಲ, ಅದಕ್ಕೆ ಬಾವಿನ ಮನೆ ತರ ಮಾಡ್ಕೊಂಡಿದ್ದಾರೆ. ಆ ಬಾವಿ ಇಷ್ಟು ದಿನ ಹಾಳು ಬಿದ್ದೋಗಿತ್ತು, ಇವಾಗ ಒಬ್ರಿಗೆ ಮನೆ ತರ ಉಪಯೋಗ ಆಗ್ತಾ ಇದೆ. ಅದಕ್ಕೆ ಯಾಕೆ ನೀನು ಇಷ್ಟು ಹಣ ಕೇಳ್ತಾ ಇದೀಯಾ?
ಅಂದ್ರೆ ಆ ಬಾವಿ ನಂದಲ್ವಾ? ನಾನು ನನ್ನ ಬಾವಿಗೆ ಹಣ ಕೇಳ್ಬಾರ್ದಾ? ಆವಾಗ ಮಹಿಹದ್ದಿಗೆ ತುಂಬಾ ಕೋಪ ಬಂತು. ಸ್ವಲ್ಪ ಬಾಯಿ ಮುಚ್ತೀಯಾ ಚಿಚು? ಆ ಬಾವಿ ನಿಂದು ಅಂತ ಯಾರು ಹೇಳಿದ್ದೋ? ಆವಾಗ ಚಿಚು, ಅದು ಅದು ನನ್ನ ಹೊಲದ ಹತ್ರ ಇದೆ. ಓಹೋ, ನಿನ್ ಹೊಲದಲ್ಲಿ ಇದೆ ಅಂದ್ರೆ ಅದು ನಿನ್ ಬಾವಿನಾ? ನಿಮ್ ತಾತನಿಗೆ ನಮ್ ತಾತ ಆ ಕಾಲದಲ್ಲಿ ಆ ಹೊಲನ ಫ್ರೀಯಾಗಿ ಕೊಟ್ಟಿದ್ದು. ಆದ್ರೆ ಆ ಬಾವಿನ ನಾವ್ ಯಾರು ಕೊಡ್ಲೇ ಇಲ್ವಲ್ಲ. ಆ ಬಾವಿ ಊರಿನಲ್ಲಿ ಎಲ್ರಿಗೂ ಸ್ವಂತ. ಹಾಗೆ ನೋಡಿದ್ರೆ ಆ ಬಾವಿಗೆ ಯಜಮಾನಿ ನಾನು. ಯಾರಲ್ಲಿ ಇರ್ಬೇಕು ಇರ್ಬಾರ್ದಂತ ಹೇಳ್ಬೇಕಾಗಿದ್ದು ನಾನು, ನೀನಲ್ಲ. ಇನ್ನೊಂದ್ಸಲ ನೀನು ತಂಟೆಗೆ ಬಂದ್ರೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ ನೋಡ್ಕೋ. ಹಾಗಂತ ಹೇಳಿದಾಗ ಏನು ಹೇಳಲಿಲ್ಲ ಚಿಚು. ಅವಳಿಗೆ ಇವಾಗ ಮಾತಾಡಕ್ಕೆ ಬಾಯಿಂದ ಮಾತನ್ನು ಬರ್ಲೇ ಇಲ್ಲ. ಆ ಬಾವಿ ನಿನ್ ಹೊಲದಲ್ಲಿ ಇದ್ರೆ ನಿಂದು ಅಂತ ನೀನ್ ಅನ್ಕೊಳ್ತೀಯಾ ಏನೋ? ಇವಾಗ ನಿಜ ಗೊತ್ತಾಯ್ತಲ್ವಾ? ಆ ಬಾವಿಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ. ಬಾಯಿ ಮುಚ್ಕೊಂಡು ಮರ್ಯಾದೆಯಾಗಿ ಇಲ್ಲಿಂದ ಹೋಗು. ಆ ಬಾವಿಯಲ್ಲಿ ಇವ್ರೇ ಇರ್ತಾರೆ. ಇವ್ರಿಗೆ ಇರಕ್ಕೆ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಆವಾಗ ಊರಿನವರು ಎಲ್ರು ಇದು ಒಳ್ಳೆ ತೀರ್ಪು ಅಂತ ಹೇಳಿ ಮಹಿಹದ್ದನ ಬಾಯಿ ತುಂಬ ಹೊಗಳಿ ಕೈ ಚಪ್ಪಾಳೆ ತಟ್ಟೋದ್ರು. ಅವಮಾನ ಭಾರ ತಡ್ಕೊಳಕ್ಕಾಗದೆ ಚಿಚುಕಾಗೆ ಅಲ್ಲಿಂದ ಮನೆಗೆ ಹೋದ್ಲು. ಆವಾಗ ಮಹಿಹದ್ದು ಅವಳ ಸಿಂಹಾಸನದಿಂದ ಇಳಿದು ಟೋನಿಯ ಹೆಗಲ್ ಮೇಲೆ ಕೈ ಹಾಕೊಂಡು, ಟೋನಿ, ಚಿಚು ಹೇಳಿದ ಮಾತನ್ನ ಮನ್ಸಲ್ಲಿ ಇಟ್ಕೊಳ್ಬೇಡ. ನಿಮ್ಮಿಬ್ರಿಗೆ ನಾನು ಇಲ್ಲೇ ಕೆಲಸ ಕೊಡ್ತೀನಿ. ನಿಮಗೆ ಇಲ್ಲಿ ಉಳ್ಕೊಳ್ಳೋಕೆ ಮನೇನು ಕೊಡ್ತೀನಿ. ನೀವಿಬ್ರು ನಮ್ಮೂರಲ್ಲೇ ಇರ್ಬೋದು. ಇಲ್ಲಿ ನಿಮ್ಗೆ ಎಲ್ಲ ಸೌಕರ್ಯಗಳು ಇರುತ್ತೆ. ಆವಾಗ ಟೋನಿ ಸಂತೋಷದಿಂದ, ಬೇಡ ಮಹಿಯವರೇ, ನಮ್ಗೆ ಆ ಬಾವಿ ಮನೆನೇ ಇಷ್ಟ. ಆ ಬಾವಿ ಮನೆ ನಮ್ಗೆ ತುಂಬಾನೇ ಇಷ್ಟವಾದ ಮನೆ. ನಾವು ಅಲ್ಲೇ ಇಟ್ಕೊಳ್ತೀವಿ. ನನಗೊಂದು ಕೆಲಸ ಕೊಡಿ ಸಾಕು. ಯಾಕಂದ್ರೆ ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ಬೇಕು. ಅವಳು ಚೆನ್ನಾಗಿದ್ರೆ ನನಗೆ ಅದೇ ಸಾಕು. ಹೌದು ಅಜ್ಜಿ, ನಮ್ಗೆ ನಮ್ಮ ಬಾವಿ ಮನೆನೇ ತುಂಬಾ ಇಷ್ಟ. ಸರಿ, ಅದು ನಿಮ್ಮಿಷ್ಟ. ಅಲ್ಲಿರೋದಾದ್ರೆ ಅಲ್ಲೇ ಇರಿ. ಹಾಗಂತ ಹೇಳಿ ಆ ದಿನದಿಂದ ಆ ಬಾವಿ ಮನೆಯಲ್ಲಿ ಟೊನಿ ಹಾಗೂ ಬುಜ್ಜಿ ಇರಕ್ಕೆ ಮಹಿಹದ್ದು ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಆ ದಿನದಿಂದ ಚಿಚುಕಾಗೆ ಆ ಬಾವಿಯ ಹತ್ರ ಸುಮ್ನೆ ಕೂಡ ಹೋಗಿದ್ದೇ ಇಲ್ಲ. ಬೇಸಿಗೆ ಕಾಲದಲ್ಲಿ ಪಕ್ಕದ ಮನೆಯಲ್ಲಿ ಹೊಸ ವಸ್ತುಗಳು. ಚಿಚುಕಾಗೆಯ ಮನೆ ಟುನಿಗು ಬಚ್ಚಿಯ ಮನೆ ಪಕ್ಕ ಪಕ್ಕದಲ್ಲೇ ಇತ್ತು. ಚಿಚುಕಾಗೆಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು. ಇದುವರೆಗೂ ಯಾರು ಉಪಯೋಗ ಮಾಡದೇ ಇರುವ ವಸ್ತುನ ತಗೊಂಡು ಅದನ್ನ ಅಕ್ಕದ ಪಕ್ಕದ ಮನೆಯವರ ಹತ್ರ ಹೇಳಿ ಜಂಬ ಕೊಚ್ಕೊಳ್ತಿದ್ಲು. ಒಂದಿನ ಮಧ್ಯಾಹ್ನದ ಸಮಯ. ಟುನಿ ಹಾಗೂ ಬುಜ್ಜಿ ಮನೆಯೊಳಗಡೆ ಕೂರಕ್ಕಾಗದೆ ಮನೆ ಹೊರಗಡೆ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಾ ಇದ್ರು. ಸರಿಯಾಗಿ ಆ ಸಮಯದಲ್ಲೇ ಚಿಚುಕಾಗೆ ಒಂದು ಬಾಕ್ಸ್ ಅನ್ನ ಕೈಯಲ್ಲಿ ಇಟ್ಕೊಂಡು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ಲು. ಹಲೋ ಪಕ್ಕದ ಮನೆಯವರೇ, ಏನ್ ಮಾಡ್ತಾ ಇದ್ದೀರಾ? ಗಾಳಿ ಬೀಸ್ಕೊಳ್ತಾ ಇದ್ದೀರಾ? ಹೌದು ಚಿಚು, ಒಳಗಡೆ ಕರೆಂಟ್ ಇಲ್ಲ, ಗಾಳಿ ಬರ್ತಿಲ್ಲ. ಅದಕ್ಕೆ ಹೊರಗಡೆ ಬೀಸಣಿಗೆಯಲ್ಲಿ ಗಾಳಿ ಬೀಸ್ಕೊಳ್ತಿದ್ವಿ. ನೀನ್ ಇನ್ನೂ ಆ ಕಾಲದಲ್ಲೇ ಇದ್ದೀಯಾ ಟೋನಿ? ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ನಾನ್ ನೋಡು ಯಾವಾಗ್ಲೂ ಅಪ್ಡೇಟ್ ಆಗಿರ್ತೀನಿ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾ? ಹಾಗಂತ ಹೇಳಿ ಚಿಚು ಆ ಬಾಕ್ಸ್ ನ ಓಪನ್ ಮಾಡಿದ್ಲು. ಅದ್ರೊಳಗಡೆಯಿಂದ ಒಂದು ಚಿಕ್ಕ ಫ್ಯಾನ್ ಅನ್ನ ತೆಗೆದ್ಲು. ಆ ಫ್ಯಾನ್ ಆನ್ ಮಾಡಿದಾಗ ಗಾಳಿ ಅವಳ ಮುಖಕ್ಕೆ ಬೀಸ್ತಾ ಇತ್ತು. ಆಹಾ, ಓಹೋ, ಎಂತ ಗಾಳಿ! ಇಂತ ಗಾಳಿ ಕಾಶ್ಮೀರಲ್ಲೂ ಕೂಡ ಬೀಸೋದಿಲ್ಲ. ಟೋನಿ, ನೋಡಿದ್ಯಾ ನನ್ ಫ್ಯಾನು? ಇದ್ರ ಹೆಸರು ಮಿನಿ ಟಾರ್ನೆಡೋ. ಆದ್ರೆ ಚಿಚ್ಚು ಆಂಟಿ, ಅದ್ರಲ್ಲಿ ಗಾಳಿ ಬರೀ ನಿಮ್ ಮುಖಕ್ಕೆ ಬೀಸ್ತಾ ಇದೆ. ಇದ್ರಲ್ಲಿ ಇಷ್ಟು ಜಂಬ ಕುಚ್ಕೊಳಕ್ಕೆ ಏನಿದೆ? ನಿನ್ಗೇನ್ ಗೊತ್ತು ಬುಜ್ಜಿ? ನೀವು ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೊರಗಡೆ ಬಂದ್ ಕೂತ್ಕೊಂಡು ಬೀಸಣಿಗೆ ಇಟ್ಕೊಂಡು ಗಾಳಿ ಬೀಸ್ತಾ ಇರ್ತೀರಾ. ಆದ್ರೆ ಈ ಫ್ಯಾನ್ ಇದೆಲ್ಲ ಕರೆಂಟ್ ಇಲ್ಲ ಅಂದ್ರೂ ಕೂಡ ಓಡುತ್ತೆ, ಗಾಳಿ ಬೀಸುತ್ತೆ. ನೀವೆಲ್ರೂ ಸೆಕೆಯಿಂದ ಒದ್ದಾಡ್ತಾ ಇರುವಾಗ ನಾನಂತೂ ಚೆನ್ನಾಗಿ ಮನೇಲಿ ಮಲ್ಗಿ ನಿದ್ರೆ ಮಾಡ್ತೀನಿ. ಹಾಗಂತ ಹೇಳಿ ಚಿಚು ನಗಾಡ್ಕೊಂಡೆ ಒಳಗಡೆ ಹೋದ್ಲು. ಅದ ನೋಡಿ ಬುಜ್ಜಿಗೆ ಕೋಪ ಬಂತು. ಅಮ್ಮ ನೋಡಮ್ಮ, ಆ ಚಿಚು ಆಂಟಿಗೆ ಎಷ್ಟು ಅಹಂಕಾರ ಅಂತ. ಒಂದು ಚಿಕ್ಕ ಫ್ಯಾನ್ಗೆ ಅಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ. ನನಗ್ ತುಂಬಾ ಕೋಪ ಬರ್ತಾ ಇದೆ ಅಮ್ಮ. ಬಿಡು ಬುಜ್ಜಿ, ಚಿಚು ಬಿಲ್ಡಪ್ ಕೊಡೋದೇನೋ ಇವತ್ತು ನಮಗೆ ಹೊಸದಲ್ಲ ಅಲ್ವಾ? ಹಾಗೆ ಬಿಡಕ್ಕಾಗಲ್ಲ ಅಮ್ಮ. ಇವಾಗ್ಲೇ ಬಾ, ನಾವು ಮಾರ್ಕೆಟ್ಗೆ ಹೋಗಿ ಅದಕ್ಕಿಂತ ದೊಡ್ಡ ಟೇಬಲ್ ಫ್ಯಾನ್ ನ ತಗೊಂಡ್ ಬರೋಣ. ನನ್ನ ಹತ್ರ ನನ್ ಕಿಟಿ ಬ್ಯಾಂಕ್ ಅಲ್ಲಿ ಒಂದು 500 ರೂಪಾಯಿ ಇದೆ. ಜೊತೆಗೆ ನೀನು ಒಂದ್ 1000 ರೂಪಾಯಿ ಹಾಕು. ಇವಾಗ್ಲೇ ಹೋಗಿ ನಾವು ಫ್ಯಾನ್ ತಗೊಂಡ್ ಬರೋಣ ಬಾಮ. ಆ ದಿನ ಸಂಜೆ ಸಮಯ ಒಂದು ಆಟೋದಲ್ಲಿ ಟೋನಿ ಹಾಗೂ ಬುಜ್ಜಿ ಇಬ್ರು ಕೂಡ ದೊಡ್ಡ ಪೆಡಸ್ಟಲ್ ಫ್ಯಾನ್ ನ ತಗೊಂಡ್ ಬಂದ್ರು. ಆ ಪೆಡಸ್ಟಲ್ ಫ್ಯಾನ್ ನ ಆನ್ ಮಾಡಿ ಅದರಲ್ಲಿ ಗಾಳಿ ಬೀಸ್ತಾ ಇದ್ದಾಗ ಬುಜ್ಜಿ ಜೋರಾಗಿ ಚಿಚುನ ಕರೆದ್ಲು. ಚಿಚು ಆಂಟಿ, ಚಿಚು ಆಂಟಿ, ಸ್ವಲ್ಪ ಹೊರಗಡೆ ಬರ್ತೀರಾ? ಆವಾಗ ಚಿಚು ಹೊರಗಡೆ ಬಂದು, ಏನ್ ಬುಜ್ಜಿ, ಯಾಕೆ ಜೋರ ಕರಿತಾ ಇದೀಯಾ? ಚಿಚು ಆಂಟಿ, ನೋಡಿದ್ರ ನಮ್ ಫ್ಯಾನು? ನಿಮ್ದು ಮಿನಿ ಟೋರ್ನೆಡೋ ಅಲ್ವಾ, ನಮ್ದು ಮಿನಿ ಸುನಾಮಿ. ನಿಮ್ ಫ್ಯಾನು ನಮ್ ಫ್ಯಾನ್ಗೆ ಮಗು ತರ ಇದೆ. ಟುನಿ ಫ್ಯಾನ್ ಅನ್ನ ತುಂಬಾ ಸ್ಪೀಡ್ ಆಗಿ ಇಟ್ಟು, ಹೌದು ಚಿಚು, ಇದ್ರಲ್ಲಿ ಗಾಳಿ ನಮ್ ಮನೆ ಇಡೀ ಬೀಸ್ತಾ ಇದೆ.
ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಪಕ್ಕದ ಮನೆಯವ್ರಿಗೆ, ಮುಂದೆ ಇರುವ ಮನೆಯವ್ರಿಗೆ ಎಲ್ರಿಗೂ ಬರ್ತಾ ಇದೆ. ನೋಡ್ಬೇಕಾದ್ರೆ ಆವಾಗ ಚಿಚು ಆ ಫ್ಯಾನ್ ನ ನೋಡಿದ್ಲು. ಅದ್ರಲ್ಲಿ ತುಂಬಾ ಜೋರಾಗಿ ಗಾಳಿ ಬೀಸ್ತಿತ್ತು. ಆವಾಗ ಬನ್ನು ಅಲ್ಲಿಗೆ ಬಂದು, ವಾವ್ ಬುಜ್ಜಿ, ಟೊನಿ ಆಂಟಿ, ಫ್ಯಾನ್ ಸೂಪರ್ ಆಗಿದೆ. ಚಿಚು ಆಂಟಿ ಹತ್ರ ಇರುವ ಫ್ಯಾನಲ್ಲಿ ಗಾಳಿ ಸ್ವಲ್ಪನೇ ಬರೋದು, ಆದ್ರೆ ನಿಮ್ ಫ್ಯಾನಲ್ಲಿ ತುಂಬಾ ಸ್ಪೀಡಾಗಿ ಬರ್ತಿದೆ. ಆವಾಗ ಚಿಚು ಅದನ್ನ ನೋಡಿ, ದೊಡ್ಡ ಫ್ಯಾನ್ ತಗೊಂಡ್ರಾ? ಆದ್ರೆ ಕರೆಂಟ್ ಇಲ್ಲ ಅಂದ್ರೆ ಈ ಫ್ಯಾನ್ ಓಡಲ್ಲ ಅಲ್ವಾ? ಆಗ ಇದು ಬರೀ ಕಬ್ಬಿಣದ ಪೆಟ್ಟಿಗೆ, ಆದ್ರೆ ನನ್ನ ಬ್ಯಾಟ್ರಿ ಫ್ಯಾನ್ ಯಾವಾಗ್ಲೂ ಕಿಂಗೆ. ಆದ್ರೆ ಕರೆಂಟ್ ಇರೋ ತನಕ ನಮ್ ಫ್ಯಾನೇ ಅಲ್ವಾ ಕಿಂಗು? ನೀವು ಆ ಚಿಕ್ಕ ಮಗು ಫ್ಯಾನ್ನ ಪಕ್ಕದಲ್ಲಿ ಇಟ್ಕೊಂಡು ಸೊಳ್ಳೆ ಹೊಡಿತಾ ಇರಿ, ಓಕೆನಾ? ಚಿಚುಗಾಗಿ ತುಂಬಾ ಕೋಪದಿಂದ ಬಾಗಿಲನ್ನ ಟಪ್ ಅಂತ ಹಾಕಿ ಒಳಗಡೆ ಹೋದ್ಲು. ಚಿಚು ಮನ್ಸಲ್ಲಿ, ನನ್ನನ್ನ ಆ ಟುನಿ ಹಾಗೂ ಬುಜ್ಜಿ ಅವಮಾನ ಮಾಡ್ತಾ ಇದ್ದಾರೆ. ದೊಡ್ಡ ಫ್ಯಾನ್ ತಗೊಂಡ್ರು ಅಂತ ಅಹಂಕಾರ ಅಲ್ವಾ? ನಾಳೆನೆ ಆ ಫ್ಯಾನ್ನ ಎತ್ತಿ ಬೀಸೋ ತರ ಒಂದು ವಸ್ತು ತಗೊಂಡ್ ಬರ್ತೀನಿ ನೋಡು. ಮರುದಿನ ಬೆಳಗ್ಗೆ ಚಿಚುವಿನ ಮನೆಯ ಮುಂದ್ಗಡೆ ಒಂದು ದೊಡ್ಡ ಕಂಟೈನರ್ ಲಾರಿ ಬಂತು. ಆ ಕಂಟೈನರ್ ಲಾರಿಯಿಂದ ಒಂದು ದೊಡ್ಡ ಬಾಕ್ಸ್ನ 4 ಜನ ಕೆಳಗಡೆ ಇಳಿಸಿ ಇಟ್ರು. ಆ ಬಾಕ್ಸ್ ಅಂತೂ ನೋಡಕ್ಕೆ ನಿಜವಾಗ್ಲೂ ತುಂಬಾ ದೊಡ್ಡದಾಗಿತ್ತು. ಆವಾಗ ಚಿಚು ಆ ಬಾಕ್ಸ್ನ ನೋಡಿ, ಸರಿಯಾಗಿ ಆ ಮನೆ ಕಡೆ ಕೂಲನ್ನ ತಿರುಗಿಸಿ ಇಡಿ. ಏನ್ ಚಿಚು, ದೊಡ್ಡ ಬಾಕ್ಸ್ ತಗೊಂಡ್ ಬಂದಿದ್ಯಾ? ಹಳೆ ವಸ್ತುಗಳನ್ನ ಹಾಕಿಡಕ್ಕ? ಚಿಚು ನಗುತ್ತಾ, ಹಳೆ ವಸ್ತುಗಳನ್ನ ಹಾಕಿಡಕ್ಕಲ್ಲ ಚೋಟು, ನಾನು ಹೊಸ ಕೂಲರ್ ತಗೊಂಡಿದ್ದೀನಿ. ಅದ್ರಲ್ಲಿ ಬರೀ ಗಾಳಿ ಬೀಸಲ್ಲ, ತಂಪಾಗಿರುವ ಕ್ಯಾಶ್ಮೀರಲ್ಲಿರೋ ತರ ಗಾಳಿ ಬೀಸುತ್ತೆ. ಅಷ್ಟ್ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಟುನಿನ ನೋಡಿ, ಟುನಿ, ನಿನ್ನ ಸುನಾಮಿ ಫ್ಯಾನ್ ಎಲ್ಲಿದೆ? ಅದನ್ನ ಎಲ್ಲಾದ್ರೂ ಇಟ್ಬಿಡು, ಇಲ್ಲಾಂದ್ರೆ ಗಾಳಿಗೆ ಹಾರ್ಕೊಂಡು ಹೋಗುತ್ತೆ. ಓ, ಕೂಲರ್ ತಗೊಂಡಿಯಾ ಚಿಚು? ಹೌದು. ಅದ್ರಲ್ಲಿ ನೀರು ಇದ್ರೆ ಸಾಕು, ಗಾಳಿ ಜೊತೆ ನೀರುನು ಬರುತ್ತೆ, ತಂಪಾಗಿರುತ್ತೆ. ಆನ್ ಮಾಡ್ರ ಕೂಲರ್ನ. ಅವಾಗ ಚಿಚು ಕೂಲರ್ ಆನ್ ಮಾಡಿದ್ಲು. ಅದರಲ್ಲಿ ಗಾಳಿ ಜೊತೆ ಸೇರಿ ನೀರು ಕೂಡ ಬರ್ತಾ ಇತ್ತು. ಶವರಲ್ಲಿ ಬರೋ ತರ ಬರ್ತಿತ್ತು. ಅದನ್ನ ನೋಡಿ ಎಲ್ರು ಕೂಡ ಸಂತೋಷ ಪಟ್ರು. ಅಮ್ಮ, ಗಾಳಿ ತುಂಬಾ ತಂಪಾಗಿ ಬರ್ತಾ ಇದೆ. ನಾನು ಹೇಳ್ದೆ ಅಲ್ವಾ? ನೋಡಿದ್ಯಾ ಬುಜ್ಜಿ, ಇವಾಗ ನೀ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಚಿಲ್ ಅಂತ ಗಾಳಿ ಬೀಸುತ್ತೆ. ನನ್ನ ಹತ್ರ ಬ್ಯಾಟ್ರಿ ಫ್ಯಾನ್ ಇದೆ, ಕೂಲರ್ ಕೂಡ ಇದೆ. ರಿಚ್ನೆಸ್ ಅಂದ್ರೆ ಚಿಚುಕಾಗೆ ಅಂದ್ರೇನೆ ರಿಚ್ನೆಸ್ಸು. ನನ್ನ ಹತ್ರ ಇಟ್ಕೊಳ್ಬೇಡಿ. ಆವಾಗ ಬನ್ನು ಆ ಕೂಲರ್ನ ನೋಡಿ, ವಾವ್, ಈ ಕೂಲರಲ್ಲಿ ನೀರ್ ಬರ್ತಾ ಇದೆ ಗಾಳಿ ಜೊತೆ, ಏನೋ ಶವರಲ್ಲಿ ಶವರ್ ಬಾತ್ ಮಾಡೋ ತರ ಇದೆ. ಆಂಟಿ, ನಾನ್ ಬೇಕಾದ್ರೆ ಸೋಪ್ ತಗೊಂಡ್ ಬಂದು ಶವರ್ ಬಾತ್ ಮಾಡ್ಲಾ? ಬಾಯಿ ಮುಚ್ಕೊಂಡಿರೋ, ನನ್ನ ಕೂಲರ್ನ ನೀನು ಬಾತ್ರೂಮ್ ಮಾಡ್ತಾ ಇದೆಯಾ ಏನೋ? ಬುಜ್ಜಿ, ಏನ್ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಾ? ಸುನಾಮಿ ಫ್ಯಾನ್ನ ಮಾರಿ 2 ಐಸ್ ಕ್ರೀಮ್ ತಗೊಂಡ್ ಬಾ ಹೋಗು. ಅದನ್ನ ಕೇಳಿ ಬುಜ್ಜಿಗೆ ತುಂಬಾನೇ ಅವಮಾನ ಅಂತ ಅನಿಸ್ತು. ಅವಳು ಮನೆಯೊಳಗಡೆ ಬಂದು ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಲು. ಅಮ್ಮ, ನೋಡಿದ್ಯಾ ಅಮ್ಮ, ಎಲ್ರು ಮುಂದ್ಗಡೆ ಆ ಚಿಚ್ಚು ಆಂಟಿ ನನಗೆ ಎಷ್ಟು ಅವಮಾನ ಮಾಡಿದ್ರು ಅಂತ. ನನ್ಗೆ ಊಟ ಬೇಡ, ಏನೂ ಬೇಡ. ನನಗೆ ತುಂಬಾ ಕೋಪ ಬಂತು. ಪರವಾಗಿಲ್ಲ ಬಿಡು ಬುಜ್ಜಿ, ಅವಳ ಹತ್ರ ಹಣ ಇತ್ತು, ಅವಳು ಕೂಲರ್ ತಗೊಂಡ್ಲು. ನಮ್ಮ ಹತ್ರ ಇಲ್ವಲ್ಲ, ಏನ್ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನಾವು ಅವ್ರ ಕೂಲರ್ಗಿಂತ ದೊಡ್ಡ ಕೂಲರ್ ತಗೊಳ್ಬೇಕು ಅಷ್ಟೇ. ನಮ್ ಕೂಲರಿಂದ ಬೀಸೋ ಗಾಳಿಗೆ ಅವ್ರ ಕೂಲರ್ ಹಾರ್ಕೊಂಡು ಹೋಗ್ಬೇಕು. ಹೇಗಾದ್ರೂ ಮಾಡಿ ಕೂಲರ್ ತಗೊಳ್ಬೇಕಮ್ಮ, ಇಲ್ಲಾಂದ್ರೆ ನನ್ನ ಅವಮಾನಕ್ಕೆ ನಾನು ಆಮೇಲೆ ಮನೆ ಬಿಟ್ಟು ಹೊರಗಡೆನೆ ಬರೋದಿಲ್ಲ. ಏನ್ ಹೇಳ್ತಾ ಇದೀಯ ಬುಜ್ಜಿ? ಆದ್ರೆ ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ವಲ್ಲ. ಹಾಗಾದ್ರೆ ನೀನು ಸಾಲ ಮಾಡಮ್ಮ. ಮಹಿಯಾಜಿ ಹತ್ರ ಹೋಗಿ ಹಣ ಸಾಲ ಕೇಳೋ. ನಾನು ದೊಡ್ಡವಳಾದ್ಮೇಲೆ ಬಡ್ಡಿ ಸಮೇತ ಆ ಸಾಲನ ತೀರಿಸ್ಬಿಡ್ತೀನಿ, ಪ್ಲೀಸ್ ಅಮ್ಮ. ಮಗಳು ಆಸೆ ಪಡೋದ್ರಿಂದ ಬೇರೆ ದಾರಿ ಇಲ್ದೆ ಟುನಿಗು ಬಜ್ಜಿ ಮಹಿಹದ್ದಿನ ಹತ್ತಿರ ಹೋಗಿ ಸಾಲ ಮಾಡಿ ಆ ಹಣನ ತಗೊಂಡು ಸಿಟಿಗೆ ಹೋಗಿ ಚಿಚು ತಗೊಂಡಿರುವ ಕೂಲರ್ಗಿಂತ ದೊಡ್ಡ ಕೂಲರ್ನ ತಗೊಂಡ್ ಬಂದ್ಲು. ಆ ಕೂಲರ್ ಅವ್ರ ಮನೆಯ ಮುಂದ್ಗಡೆ ಇಳಿಸಿದಾಗ ಅಲ್ಲಿಗೆ ಚೋಟು, ಬನ್ನು, ಚಿಚು ಎಲ್ರು ಕೂಡ ಬಂದ್ರು. ಅರೆ ಟುನಿ, ಏನಿದು ಈ ಕೂಲರ್ ಇಷ್ಟು ದೊಡ್ಡ ಸೈಜಲ್ಲಿ ಇದೆ? ಇದನ್ನ ಮನೆಯೊಳಗಡೆ ಇಟ್ಕೊಂಡ್ರೆ ನೀನೆಲ್ಲಿ ಮಲಗ್ತೀಯಾ? ಮನೆಯೊಳಗಡೆ ಇಡೋದಿಲ್ಲ ಆಂಟಿ, ನಾವು ಹೊರಗಡೆನೆ ಇಡ್ತೀವಿ. ಹಾಗಂತ ಹೇಳಿ ಚಿಚುನ ನೋಡಿ, ಹಾಯ್ ಚಿಚು ಆಂಟಿ, ಎಲ್ಲಿದೆ ನಿಮ್ಮ ಮಿನಿ ಕೂಲರ್? ನಮ್ಮ ಜಂಬೋ ಕೂಲರ್ನ ನೋಡಿದ್ರಾ? ನಮ್ ಜಂಬೋ ಕೂಲರಿಂದ ಗಾಳಿ ಬೀಸಿದ್ರೆ ನಿಮ್ ಮನೆ ಗಾಳಿಗೆ ಹಾರ್ಕೊಂಡು ಹೋಗುತ್ತೆ. ಆವಾಗ ಚಿಚು ಆ ಕೂಲರ್ನ ನೋಡಿ, ಏನಿದು, ಈ ಕೂಲರ್ ಬೆಲೆ ಜಾಸ್ತಿ ಅಲ್ವಾ? ಈ ಕೂಲರ್ ತಗೊಳಕ್ಕೆ ನಿನಗೆ ಹಣ ಎಲ್ಲಿಂದ ಸಿಕ್ತು? ಮಕ್ಳು ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಚಿಚು, ನಾನು ಸಾಲ ಮಾಡ್ದೆ. ನನ್ ಕೂಲರ್ ಮುಂದ್ಗಡೆ ನಿನ್ನ ಕೂಲರ್ ಚಿಕ್ಕ ಬಾಕ್ಸ್ ತರ ಇದೆ. ಬುಜ್ಜಿ ಕೂಲರ್ನ ಆನ್ ಮಾಡಿದ್ಲು. ಜುಯ್ ಜುಯ್ ಅಂತ ಜೋರಾಗಿ ಶಬ್ದದೊಂದಿಗೆ ಆ ಕೂಲರಿಂದ ಬಿರುಗಾಳಿ ಬೀಸಕ್ಕೆ ಶುರು ಮಾಡಿತು. ಅದಕ್ಕೆ ಚಿಚುವಿನ ಸೀರೆ ಎಲ್ಲ ಹಾರ್ಕೊಂಡು ಹೋಯ್ತು. ಅಯ್ಯೋ, ಆಫ್ ಮಾಡು, ನನ್ ಸೀರೆ ಎಲ್ಲ ಹಾರ್ಕೊಂಡು ಹೋಗ್ತಿದೆ, ಆಫ್ ಮಾಡು ಬುಜ್ಜಿ. ಏನಾಟಿ ನೀವು, ತಂಪಾಗಿ ಗಾಳಿ ಬೇಕು ಅಂತ ಕೇಳಿದ್ರಿ, ನಾನು ಕೂಲರ್ ಆನ್ ಮಾಡಿದ್ರೆ ಆಫ್ ಮಾಡು ಅಂತ ಹೇಳ್ತಾ ಇದ್ದೀರಾ? ಎಂಜಾಯ್ ಮಾಡ್ಕೊಳ್ಳಿ, ಫ್ರೀ ಗಾಳಿನೇ ಅಲ್ವಾ? ವಾವ್ ಬುಜ್ಜಿ,
ಇದ್ರಲ್ಲಿ ಬರೋ ಗಾಳಿಗೆ ನಾನು ಗಾಳಿಪಟ ತರ ಹಾರಾಡ್ತಾ ಇದ್ದೀನಿ. ನನ್ನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋ. ರಾತ್ರಿ 8 ಗಂಟೆ ಆಯ್ತು. ಚಿಚುಕಾಗೆ ಮನೆಯಲ್ಲಿ ನಿದ್ರೆ ಮಾಡದೆ ಆ ಕಡೆ ಈ ಕಡೆ ಅಂತ ನಡೀತಾ ಇದ್ಲು. ಛೆ, ಈ ಟುನಿ ಬುಜ್ಜಿ ಇಬ್ರು ಯಾವಾಗ್ಲೂ ನನ್ನನ್ನ ಅವಮಾನ ಮಾಡ್ತಾನೆ ಇದ್ದಾರೆ. ನನ್ ಕೂಲರ್ಗಿಂತ ದೊಡ್ಡ ಕೂಲರ್ನ ತಗೊಂಡ್ ಬಂದು ತುಂಬಾನೇ ಅವಮಾನ ಮಾಡ್ಬಿಟ್ರು. ನಾನು ಆ ಕೂಲರ್ನ ಮಿಂಚೋ ತರ ಏನಾದ್ರೂ ಒಂದು ವಸ್ತು ತಗೊಳ್ಳೇಬೇಕು. ಆದ್ರೆ ಏನ್ ತಗೊಳ್ಳೋದು? AC, ಏರ್ ಕಂಡೀಷನರ್. ಅದನ್ನ ನಾನು ನಾಳೆ ತಗೊಂಡ್ ಬರ್ತೀನಿ. ಅಮ್ಮ, AC-ನ ಅದ್ರ ಬೆಲೆ 30,000 ಇರುತ್ತೆ. ಅಷ್ಟು ಹಣ ನಮ್ಮ ಹತ್ರ ಇಲ್ವಲ್ಲ. ಹಣ ಇಲ್ಲಂದ್ರೆ ಏನೋ, ಇವಾಗ ನನ್ನ ಹತ್ರ ಈ ಚಿನ್ನದ ಚೈನ್ ಇದೆ ಅಲ್ವಾ, ಇದನ್ನ ಅಡ ಇಟ್ಟು ನಾನು AC ತಗೊಂಡ್ ಬರ್ತೀನಿ. ಆ ಟುನಿ ಸಾಲ ಮಾಡಿ ಏರ್ ಕೂಲರ್ ತಗೊಳ್ವಾಗ ನಾನು ಸಾಲ ಮಾಡಿ AC ತಗೊಳ್ಬಾರ್ದಾ ಏನೋ? ಅಮ್ಮ, ಅಷ್ಟು ಕಷ್ಟಪಟ್ಟು AC ಯಾಕೆ ತಗೊಳ್ಬೇಕು? ಬೇಡ ಅಮ್ಮ. ನೀನು ಗೊತ್ತಿಲ್ಲ ಕಣೋ, ನಾಳೆ ಆ ಬುಜ್ಜಿ ಹಾಗೂ ಟುನಿ ಮುಖನ ನಾನು ನೋಡ್ಲೇಬೇಕು. ಮರುದಿನ ಚಿಚುಕಾಗೆ ಟೌನ್ಗೆ ಹೋಗಿ ಚೈನ್ ಅನ್ನ ಅಡಮಾನ ಇಟ್ಟು ಅದ್ರಲ್ಲಿ ಬಂದ ಹಣದಲ್ಲಿ ಮನೆಗೆ AC ತಗೊಂಡ್ ಬಂದ ತಕ್ಷಣ ಕೆಲ್ಸದವ್ರನ್ನ ಇಟ್ಟು AC-ನ ಒಳಗಡೆ ಫಿಕ್ಸ್ ಮಾಡಿದ್ಲು. ಆಮೇಲೆ AC-ದು ಔಟ್ಡೋರ್ನ ಕಿಟಕಿಯ ಪಕ್ಕ ಇರುವ ಗೋಡೆಗೆ ಫಿಕ್ಸ್ ಮಾಡಿದ್ಲು. ಆ ದಿನ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರ ಮನೆಯ ವರಾಂಡದಲ್ಲಿ ಅವ್ರು ತಗೊಂಡ್ ಬಂದ ಕೂಲರ್ನ ಇಟ್ಕೊಂಡು ಕೂತ್ಕೊಂಡಿದ್ದಾಗ ಚಿಚುಕಾಗೆ ರಿಮೋಟ್ ಇಟ್ಕೊಂಡು ಹೊರಗಡೆ ಬಂದ್ಲು. ಒಳಗಡೆ AC ಆನ್ ಮಾಡಿದ್ರಿಂದ ಹೊರಗಡೆ ಔಟ್ಡೋರ್ ಕೂಡ ಆನ್ ಆಯ್ತು. ಔಟ್ಡೋರ್ ಇಂದ ಬೀಸ್ತಾ ಇರುವ ಬಿಸಿ ಬಿಸಿ ಗಾಳಿ ಟುನಿ ಹಾಗೂ ಬುಜ್ಜಿಯ ಮೇಲೇನೆ ಹೊಡಿತಾ ಇತ್ತು. ಏನ್ ಚಿಚು, ಪುನಃ ಹೊಸ ಮಿಷಿನ್ ತಗೊಂಡಿದ್ಯಾ? ಏನಿದು? ಚಿಚುಕಾಗಿ ಟುನಿ ಹತ್ರ, ಇದು ಮಿಷಿನ್ ಅಲ್ಲ, ಇದ್ರ ಬಗ್ಗೆ ಗೊತ್ತಿಲ್ವಾ? ಇದ್ರ ಹೆಸರು AC, ಏರ್ ಕಂಡೀಷನರ್. ಏರ್ ಕೂಲರ್ಗಿಂತ ದೊಡ್ಡದು. ಏರ್ ಕೂಲರ್ ಅಲ್ಲಿ ನೀರು ಇಯ್ಬೇಕು, ಇಲ್ಲ ಐಸ್ ಕ್ಯೂಬ್ಸ್ ಹಾಕ್ಬೇಕು. ಇದ್ರಲ್ಲಿ ಹಾಗಲ್ಲ. ಆನ್ ಮಾಡಿದ್ರೇನೆ ಶಿಮ್ಲಾದಲ್ಲಿ ಇರೋ ತರ ತಂಪಾಗಿ ಗಾಳಿ ಬೀಸುತ್ತೆ. ನಾನ್ ರೂಮಲ್ಲಿ ಚೆನ್ನಾಗಿ AC ಹಾಕೊಂಡು ಚೆನ್ನಾಗಿ ಆ AC ಗಾಳಿನ ಎಂಜಾಯ್ ಮಾಡ್ತೀನಿ. ಆವಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಆ AC-ನ ನೋಡಿ ಅವ್ರಿಗೆ ಮೈಂಡ್ ಬ್ಲಾಕ್ ಆಯ್ತು. ಅಮ್ಮ ನೋಡಮ್ಮ, ಅವ್ರು AC ತಗೊಂಡ್ರು, ನಮ್ ಕೂಲರ್ಗಿಂತ ದೊಡ್ಡದು. ಅವ್ರ AC-ಗಿಂತ ದೊಡ್ಡದು ಏನಿರುತ್ತೆ? ನಾವು ಕೂಡ ಒಂದು AC-ನ ತಗೊಳ್ಳನ್ವಾ? ಆವಾಗ ಟುನಿ ಬುಜ್ಜಿಯ ತಲೆ ಮೇಲೆ ಹೊಡೆದು, ಬಾಯಿ ಮುಚ್ಚು ಬುಜ್ಜಿ, ಅವಳ ಹತ್ರ ಹಣ ಇತ್ತು, ಅವಳು ಎಲ್ಲಾನು ತಗೊಂಡ್ಲು. ಇವಾಗ AC ತಗೊಳ್ಬೇಕು ಅಂದ್ರೆ ನಮ್ಮ ಮನೇನ ಮಾರ್ಬೇಕಾಗುತ್ತೆ. ನಾವು ಸೋತೋದ್ವಿ, ಅದನ್ನ ನಾವು ಒಪ್ಕೊಳ್ಳೇಬೇಕು. ಹಾಗಂತ ಹೇಳಿ ಟುನಿ ಚಿಚು ಹತ್ರ ಹೋಗಿ, ಚಿಚು, ನಾನು ಒಪ್ಕೊಳ್ತೀನಿ, ನಾವು ಸೋತಾಯ್ತು, ಗೆದ್ದಿದ್ದು ನೀನೆ. ನಾನು ಈ ಕೂಲರ್ನ ರಿಟರ್ನ್ ಕೊಟ್ಟು ತಗೊಂಡ್ ಬಂದು ಮಹಿ ಹತ್ರ ತಗೊಂಡ್ ಹಣನ ಕೊಟ್ಬಿಡ್ತೀನಿ. ಆವಾಗ ನನಗೆ ಸಾಲ ಇರಲ್ಲ. ನೀನಂತೂ ಈ AC-ನ ಎಂಜಾಯ್ ಮಾಡು. ಹೌದು ಆಂಟಿ, ಗೆದ್ದಿದ್ದು ನೀವೇ, ಆದ್ರೆ ಇನ್ನೊಂದ್ಸಲ ನಮ್ಮ ಹತ್ರ ಇಟ್ಕೊಳ್ಬೇಡಿ. ಅದನ್ನ ಕೇಳಿದ ಚಿಚುಕಾಗೆ ಅಹಂಕಾರ ಜಾಸ್ತಿ ಆಯ್ತು. ಅದು ಈ ಚಿಚು ಹತ್ರ ಇಟ್ಕೊಂಡ್ರೆ ಎಲ್ರು ಖಂಡಿತ ಸೋಲ್ಬೇಕು ಅಷ್ಟೇ. ನಾನು ಯಾವಾಗ್ಲೂ ಗೆಲ್ತೀನಿ. ಇವಾಗ್ಲೇ ಮನೆಯೊಳಗಡೆ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಆ ದಿನ ರಾತ್ರಿ ಸಮಯ ಅನ್ನೋದ್ರಿಂದ ಹೊರಗಡೆ ಗಾಳಿ ತಂಪಾಗಿ ಬೀಸ್ತಾ ಇತ್ತು. ಆವಾಗ ಟುನಿ ಬುಜ್ಜಿ ಇಬ್ರು ಕೂಡ ಅವರ ಮನೆ ವರಾಂಡದಲ್ಲಿ ಅವ್ರು ತಗೊಂಡ್ ಬಂದ ಫ್ಯಾನ್ ಅನ್ನ ಇಟ್ಕೊಂಡು ಆ ಗಾಳಿಯಲ್ಲಿ ಚೆನ್ನಾಗಿ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ತಿದ್ರು. ವಾವ್ ಅಮ್ಮ, ಈ ಗಾಳಿ ತುಂಬಾ ತಂಪಾಗಿ ಬೀಸ್ತಿದೆ ಅಲ್ವಾ? ಇದಕ್ಕೆ ಕೂಲರ್ ಗೀಲರ್ ಏನೂ ಬೇಡ. ಹೌದ್ ಬುಜ್ಜಿ, ನೈಸರ್ಗಿಕವಾಗಿ ಸಿಗುವ ಗಾಳಿನೇ ಚೆನ್ನಾಗಿರುತ್ತೆ. ಈ AC-ಗೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ನಮ್ಗೇನೋ ಕಷ್ಟ ಇಲ್ಲ. ಹೀಗಿರುವಾಗ ಮನೆಯೊಳಗಡೆ AC-ಯಲ್ಲಿ ಮಲ್ಕೊಂಡಿರುವ ಚಿಚುಕಾಗಿಯ ಪರಿಸ್ಥಿತಿ ಏನು ಅಂತ ನೋಡೋಣ್ವಾ? ಅಯ್ಯೋ ಏನಪ್ಪ ಇದು, AC ಗಾಳಿ ತುಂಬಾ ಚಳಿ ಆಗ್ತಾ ಇದೆ. AC-ನ ಆಫ್ ಮಾಡೋಕ್ಕೂ ಆಗಲ್ಲ. ಹೊರಗಡೆ ಟುನಿ ಬುಜ್ಜಿ ಮಲಗಿದ್ದಾರೆ. ನಾನು AC-ಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡಿರ್ತಾರೆ. ಇವಾಗ ಆಫ್ ಮಾಡಿದ್ರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಈ ಕರೆಂಟ್ ಬಿಲ್ ಬೇರೆ ಎಷ್ಟು ಬರುತ್ತೋ ಏನೋ ಅಂತ ತುಂಬಾನೇ ಭಯ ಆಗ್ತಾ ಇದೆ. ಹೊರಗಡೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ತಂಪಾಗಿ ಬೀಸ್ತಾ ಇದ್ದ ಗಾಳಿಯಲ್ಲಿ ನಿದ್ರೆ ಮಾಡ್ತಿದ್ದಾಗ ಒಳಗಡೆ ಚಿಚುಕಾಗಿ AC-ನ ಆಫ್ ಮಾಡೋಕ್ಕೂ ಆಗದೆ ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಏನ್ ಬರುತ್ತೋ ಅಂತ ಹೆದರ್ಕೊಂಡೆ ಸರಿಯಾಗಿ ನಿದ್ರೆಯನ್ನು ಮಾಡ್ಲಿಲ್ಲ.